ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೆಲ್ಲ ಹೇಳ್ತಾ ಇದ್ಯಾ ನೀನು? ಅಲ್ಲ ಅವನ ಜೊತೆಗೆ ಇವನು ಸೇರ್ಕೊಂಬಿಟ್ನಾ? ಸರಿ ಕಲ, ನೀನು ಒಂದು ಕೆಲಸ ಮಾಡು, ಅಲ್ಲಿ ಏನೇನು ನಡೀತದೆ ಅಂತ ಆವಾಗ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಇಲ್ಲೆಲ್ಲ ವಿಚಾರಿಸ್ಕೊತೀನಿ. ಉಕ್ಕಲ್ಲ, ಸರಿ ಕಲ. ಎಲ್ಲವಾ ನಿನ್ನ ಗಂಡ ಇನ್ನೂ ಬಂದಿಲ್ಲ? ಎಲ್ಲೋದ ಅಂತ ಅವ್ರು ವಿಚಾರಿಸ್ಕೊಳಕ್ಕಿಲ್ವೇ? ಓ, ಆ ಸಿದ್ದೇಗೌಡ ಬಾವನನ್ನು ಕಷ್ಟ ಸುಖ ವಿಚಾರಿಸ್ಕೊಳಕ್ಕೆ ಹೋಗಿರಬೇಕು. ವಿಚಾರಿಸ್ಕೊಂಡು ಬರ್ತಂತ ತಡ್ಕೊ. ಮಾವ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಕೂಡ ಕೇಳಿದೆ. ಆದರೆ ಅವ್ರು ಏನೂ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ. ನನ್ನ ಮನೆಗೆ ಬರ್ತೀನಿ ಬಿಡಮ್ಮಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು. ಯಾಕೋ ನೀವು ಹೇಳಿರೋದು ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ ಮಾವ. ಏನೋ ನಡೆಸ್ತಾ ಇರ್ಬೇಕು ಇವರು. ಈಗಿನೇನು ಮನೆಗೆ ಬರೋ ಟೈಮ್ ಆಯಿತು, ಬಂದಮೇಲೆ ಸರಿಯಾಗಿ ವಿಚಾರಿಸ್ತೀನಿ ತಡ್ಕೊಳ್ಳವ. ಓಹೋ, ದೊರೆಗಳು ಬರಬೇಕು, ಕೂತ್ಕೊಳ್ಳಿ. ನೀವು ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ನಂಗೆ ಚೆನ್ನಾಗಿ ಗೊತ್ತದೆ, ಕೂತ್ಕೊಳ್ಳಿ ನೀವು. ನೋಡಮ್ಮೆ, ಮನೆಗೆ ದೊಡ್ಡ ದೊರೆಗಳು ಬಂದವ್ರೆ. ಅವ್ರು ಊಟಕ್ಕೆ ಏನು ಬೇಕು ಅಂತ ಕೇಳಿಕೊಂಡು ಅವ್ರಿಗೆ ಬೇಕಾಗಿರೋದೆಲ್ಲ ಮಾಡಿ ಊಟ ಹಾಕ್ಕೊಡೋಕೆ. ಪಾಪ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟವ್ರೆ. ದೊರೆಗಳು ಯಾವ ಕಡೆಯಿಂದ ಬರ್ತಾ ಇದ್ದೀರೋ? ಅದೋ ಅಪ್ಪಯ್ಯ, ನಮ್ಮ ಕ್ಷೇತ್ರದ ಜನಗಳ ಯೋಗಕ್ಷೇಮ ವಿಚಾರಿಸ್ಕೊಂಡು ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ನೋಡ್ಕೊಂಬರೋಷ್ಟರಲ್ಲಿ ತಡ ಆಗೋಯ್ತು ಕಣಪ್ಪಯ್ಯ. ನೋಡ್ದೆ ನಮ್ಮಿ, ದೊರೆಗಳು ಪ್ರಜೆಗಳು ಯೋಗಕ್ಷೇಮ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ರಂತೆ. ಅಲ್ಲಕಲ್ಲ, ಈ ಮನೆಯಲ್ಲಿ ನಾನಾ ರಾಜಕಾರಣ ಮಾಡೋದು ಇಲ್ಲ ನೀನ್ಲ ಲೇ? ಇಲ್ಲಿ ಮಂತ್ರಿ ನಾನಾ ಇಲ್ಲ ನೀನ್ಲ ಲೇ? ಹಂಗಲ್ಲ ಕಣಪ್ಪಯ್ಯ, ನೀವು ಎಷ್ಟೆಲ್ಲ ಕೆಲಸದ ಮಧ್ಯೆ ಬ್ಯುಸಿ ಇರ್ತೀರಿ, ಅದಕ್ಕೆ ನಿಮ್ಗೋಸಿ ಸಹಾಯ ಆಗಲಿ ಅಂತ ನಾನು ಹೋಗಿದ್ದೆ ಕಣಪ್ಪಯ್ಯ. ನನ್ನ ಪರವಾಗಿ ನೀನು ಹೋಗಿ ಎಲ್ಲ ಯೋಗಕ್ಷೇಮ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ದು ಕಣಪ್ಪಯ್ಯ. ಪರವಾಗಿಲ್ಲ ಅಕ್ಕಲ್ಲ, ಈ ದಿವಸ ನಾನು ನಿನ್ನ ದಡ್ಡ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನೀನು ಬುದ್ಧಿವಂತನೇ. ಇನ್ಮೇಲೆ ನಿನ್ನ ಹತ್ರ ಹುಷಾರಾಗಿರ್ಬೇಕಣಪ್ಪ. ಲೇ ಮರಿಗೋಡ, ಹಿಂಗೆ ಎತ್ತೋರ್ ಕಿವಿ ಮೇಲೆ ಹೂವು ಇಡೋದನ್ನ ನೀನು ಯಾವಾಗಿಂದ ಕಲ್ತ್ಕೊಂಡ್ಲ? ಇಲ್ಲಿ ನಾನೇ ರಾಜಕೀಯ ಮಾಡೋನು, ನೀನು ನನ್ನ ಹತ್ರನೇ ರಾಜಕೀಯ ಮಾಡಕ್ಕೆ ಬರ್ತೀಯಲ್ಲ. ನೀನು ಎಲ್ಲೋಯ್ತೀಯ, ಏನು ಮಾಡ್ತೀಯ ಅಂತ ತಿಳ್ಕೊಳ್ದೇ ಇರೋಷ್ಟು ದಡ್ಡನೇ ಅಲ್ಲ ನಾನು. ಲೇ ಮರಿಗೋಡ, ಇದು ನನ್ನ ಕ್ಷೇತ್ರ. ಇಲ್ಲಿರೋ ಜನಗಳೆಲ್ಲ ನನ್ನೋರು. ಯಾರು ಉಸಿರು ನಿಂತರು, ಯಾರು ಹುಟ್ಟಿದ್ರು, ಮೊದಲು ಸುದ್ದಿ ಬರೋದು ನನಗೆ. ಅಂಥದ್ರಲ್ಲಿ ನೀನೇನೇನು ಮಾಡ್ತೀಯ, ಏನೆಲ್ಲ ಎಲ್ಲೆಲ್ಲಿ ಹೋಯ್ತಾ ಅಂತ ತಿಳ್ಕೊಳ್ಳೋ ಅಷ್ಟು ತಾಕತ್ತಿಲ್ವ ನನಗೆ? ಅದು ಅಪ್ಪಯ್ಯ. ಲೇ, ಇನ್ನೂ ನನ್ನ ಮಾತು ಮುಗ್ದಿಲ್ಲ, ಹೊಸಿ ತಡ್ಕೊಳ್ಳ. ಎಲ್ಲೋಗಿದ್ದೆ, ಎಲ್ಲಿಂದ ಬರ್ತಾ ಇದೆಯಾ ಅಂತ ಹೇಳೋದಕ್ಕೆ ಮುಂಚೆನೇ ನೀನು ಈ ಥರ ಪದರ್ಗುಡ್ತಾ ಇದೆಯಲ್ಲ, ಅದಿರಲಿ. ನಿನ್ನ ತಮ್ಮ ಸಿದ್ದೇಗೌಡ ಎಲ್ಲಿ ಕುಡ್ದು ತೂರಾಡ್ತಿದ್ದ, ಎಲ್ಲಿ ಬಿದ್ದಿದ್ದ, ಯಾರ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದ, ನೀನು ಹೋಗಿ ಅಲ್ಲಿ ಏನೇನು ಸಮಾಧಾನ ಮಾಡಿದೆ, ಏನೇನು ರಾಜಕೀಯ ಮಾಡಿದೆ ಅಂತ ಎಲ್ಲ ನನಗೆ ಗೊತ್ತದೆ ಕಲ. ರೀ, ಯಾಕ್ರಿ? ನಿಮ್ಗೆ ಯಾಕ್ರಿ ಬೇಡದೇ ಇರೋ ಊರು ಸಾಬ್ರಿ ಅಲ್ಲ? ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೋಬೇಕು ತಾನೆ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ಮೆ. ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ, ಹೇಳ್ತಾವನಿ. ಯಾಕೆ ಅವಳು ತಲೆ ಹಾಕ್ಬಾರ್ದು? ಅವಳು ನಿನ್ನ ಹೆಂಡತಿ ಕಣೋ. ನೀನೇನೋ ಮಾಡಬಾರ್ದು ಮಾಡ್ಕೊಂಡು ಬಂದರೆ ಅದನ್ನ ನೋಡಿಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾ? ಮರಿಗೌಡ, ಯಾಕೋ ನೀನು ನಿನ್ನ ತಮ್ಮನ ಥರನೇ ಆಗ್ತಿದೀಯಾ? ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಕಣವ. ಹೌದು, ಅಪ್ಪಯ್ಯ ಹೇಳ್ದಂಗೆ ನಾನು ಸಿದ್ದು ಮನೆಗೆ ಹೋಗಿದ್ದೆ. ಅವರಿಬ್ಬರನ್ನು ಒಂದು ಮಾಡೋಕ್ಕೆ ನೋಡ್ತಾವನಿ. ನನ್ನ ತಮ್ಮನ ಜೀವನವ ನಾನು ಸರಿ ಮಾಡಿದ್ರೆ ಏನು ತಪ್ಪು ಅಂತೀನಿ. ಲೇ ದಡ್ಡ, ತಮ್ಮನ ಜೀವನ ಸರಿ ಮಾಡೋದು ತಪ್ಪಲ್ಲ ಕಲ. ಅದು ತಪ್ಪಾದ ವ್ಯಕ್ತಿ ಜೊತೆ ಸೇರ್ಕೊಂಡು ಸರಿ ಮಾಡ್ತೀನಿ ಅಂತ ಹೋಯ್ತಿದ್ಯಲ್ಲ, ಅದು ದೊಡ್ಡ ತಪ್ಪು. ಅವನು ಬಾಳಲ್ಲಿ ಅವಳೊಬ್ಬಳು ಬರಲಿಲ್ಲ ಅಂದಿದ್ರೆ ಅವನು ಬಾಳ್ ಬಂಗಾರದಂಗೆ ಇರ್ತದೆ ಕಲಾಲಿ. ಅದು ಯಾವ ಗಳಿಗೆಯಲ್ಲಿ ಮನೇಲಿ ಕಾಲಿಟ್ಲೋ. ಮನೇಲಿ ಇರುವಾಗ್ಲೂ ನೆಮ್ಮದಿ ಇಲ್ಲ, ಮನೆಯಿಂದ ಹೊರಗಡೆ ಹೋದ್ಮೇಲೇನೂ ನೆಮ್ಮದಿ ಇಲ್ಲ. ಇಷ್ಟು ದಿನ ಸಿದ್ದುನ ಆಟ ಆಡಿಸ್ತಿದ್ಲು, ಈಗ ಮರಿಗೌಡ ನೀನು ಅವಳು ತಾಳಕ್ಕೆ ಸರಿಯಾಗಿ ಕುಣಿತಾ ಇದೀಯಾ? ನಿನ್ನ ಪಾಡಿಗೆ ನಿನ್ನ ಹೆಂಡತಿ ಜೊತೆ ಇರೋದು ಬಿಟ್ಬಿಟ್ಟು ಅವರಿಬ್ಬರನ್ನ ಒಂದು ಮಾಡೋ ಅವಶ್ಯಕತೆ ನಿನ್ಗೇನೋ ಇದೆ? ಭಾವನವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಅವರು ನೀನು ಅನ್ಕೊಂಡವ್ರು ಕೆಟ್ಟವರಲ್ಲ. ನೋಡಿದ್ರ ಅತ್ತೆ ಹೇಗೆ ಮರಳು ಮಾಡಿದಾಳೆ ಅಂತ? ಹೇಗೆ ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ. ಅವಳು ಕೆಟ್ಟವಳು ಆಗಿರಲಿಲ್ಲ ಅಂತ ಅಂದಿದ್ದಿದ್ರೆ ಮಾವಂಗೆ ಅವಳಿಂದ ಇಷ್ಟದ ತೊಂದರೆ ಆಗ್ತಾ ಇತ್ತಾ? ಅವಳಿ ಮನೆಗೆ ಕಾಲಿಟ್ಟಾಗಿಂದ
ನೀವೆಲ್ಲ ಯಾರಾದರೂ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದೀರಾ? ಒಂದು ದಿವಸಕ್ಕಾದರೂ. ಕೆಟ್ಟವಳು ಅಲ್ವಂತೆ. ಅಂಥದ್ರಲ್ಲಿ ನಿಮ್ಮ ತಮ್ಮನ ಜೊತೆ ಒಂದು ಮಾಡ್ದಿಕ್ಕೆ ನೀವು ಯಾಕ್ರಿ ಓಡಾಡ್ತಾ ಇದ್ದೀರಾ? ನೀಲೋ, ನಿಂಗೆ ಪದೇ ಪದೇ ಹೇಳ್ತಾವ್ನಿ, ಸುಮ್ಕಿದ್ಬಿಡು, ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಈಗಲೂ ಹೇಳ್ತಾವ್ನಿ ಕಣಮ್ಮಿ, ಭಾವನವರಿಂದ ಈ ಮನೆಗೆ ಏನು ತೊಂದರೆ ಆಗಿಲ್ಲ, ತೊಂದರೆ ಕೊಡುವಂತ ಹೆಣ್ಮಗಳು ಅಲ್ಲ ಅವರು. ಹೌದೌದು, ಆ ದರಿದ್ರ ನಕ್ಷತ್ರದವಳು ಈ ಮನೆಗೆ ಬಂದಾಗ್ಲಿಂದ ನಮ್ಮ ಮನೆ ತುಂಬಾ ಸಂತೋಷ ನೆಮ್ಮದಿ ತುಂಬಿ ತುಳುಕ್ತಾ ಇದೆ ನೋಡು. ನೀನ್ ನೋಡಿದ್ರೆ ನಿನ್ ಸಂಸಾರ ನೋಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ನೀನು ಹೊರಟಿದೀಯಾ. ಇನ್ನು ನನ್ನ ಮಗಳು ಆ ಸಿಂಚನ ಕೈಯಲ್ಲಿ ಆಗದೆ ಇರೋಣ ಕಟ್ಕೊಂಡು ಹೆಣಗಾಡ್ತಾ ಇದ್ದಾಳೆ. ನಿಮ್ಮಿಂದ ಈ ಮನೆ ಉದ್ಧಾರ ಆಗುತ್ತೇನೋ? ನಿಮ್ಮ ತಂದೆ ಎಷ್ಟು ವರ್ಷದಿಂದ ಸಂಪಾದನೆ ಮಾಡಿರೋ ಗೌರವನ ನೀವೆಲ್ಲ ಉಳಿಸ್ತೀರಾ? ಖಂಡಿತ ಇಲ್ಲ. ನೋಡ್ದೇನಲ್ಲ ಮರಗೋಡ, ಅವನ ಕಣ್ಣಲ್ಲಿ ಈ ಥರ ಕಣ್ಣೀರು ಹಾಕ್ಸಿದ್ರೆ ನಿಮಗೆಲ್ಲ ಹೇಳಿಗೆ ಆಯ್ತದಿಲ್ಲ. ಯಾಕಲಾ ಈ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಲೇ, ಈಗ ನಾನು ಮಾಡೋದು ನಿಮಗೆ ತಪ್ಪಾಗೆ ಕಾಣಿಸ್ಬೋದು ಕಣಪ್ಪಯ್ಯ, ಆದರೆ ಮುಂದೊಂದು ದಿನ ನಾನು ಮಾಡಿದ್ದೆ ಸರಿ ಅಂತ ನಿಮ್ಗೆ ಅನ್ನಿಸ್ತದೆ. ಅಲ್ಲಿ ತನಕ ನಾನೇನು ಮಾತಾಡ್ದಿಲ್ಲ ಕಣಪ್ಪಯ್ಯ. ಆದರೆ ಒಂದು ಮಾತು ನೆನ್ಬಿಟ್ಕೊಳ್ಳಿ ಅಪ್ಪಯ್ಯ, ನಿಮ್ಮ ಹೆಸರು ಕೇಳಿಸುವಂಥ ಕೆಲಸವ ನಿಮ್ಮ ಮಕ್ಕಳು ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಲೈ ಮರಗೋಡ, ನೋಡ್ದೇನವ ನಿನ್ನ ಗಂಡ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟು ನೋಡೋಣವ. ಅಲ್ಲ ಕಣವ, ನಾನು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಎದುರ್ಕೊತಾ ಇದ್ದ. ಇವತ್ತು ಮಾತಿಗೆ ಮಾತು ಕೊಟ್ಕೊಂಡು ಹೋಯ್ತವನಲ್ಲವ. ಜಗಳ ನಡೆಯುವಾಗ ತೆಪ್ಪಗೆ ಇದ್ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಅಣ್ಣ ತಮ್ಮ ಇಬ್ಬರು ಒಂದಾಗ್ಬಿಡ್ತಾರಲ್ಲವ. ಒಬ್ಬರಾದರೂ ನಮ್ಮ ಮನೆ ಮಾನ ಮರುವಾದನ್ನು ಉಳಿಸ್ತಾರ ಅಂತ ಅಂದ್ಕೊಂಡಿದ್ದೆ. ಈಗ ಇವನು ಅವನ ದಾರಿ ಹಿಡಿದ್ಬಿಟ್ಟು ನಮ್ಮನೆ ಮಾನ ಮರುವಾದನ್ನೆಲ್ಲ ಹರಾಜ್ ಆಗ್ತಾವನ್ ಕಣವ. ಓ, ಏನೋ ನಮಗೆ ಯಾಕೆ ಫೋನ್ ಮಾಡ್ತಿದ್ದಾನೆ? ಹೇಳಪ್ಪ. ಹಲೋ ಹಲೋ ಅಣ್ಣ, ಅತ್ತಿಗೆ ಅಲ್ಲೆಲ್ಲೂ ಪಕ್ಕದಲ್ಲಿ ಇಲ್ಲ ತಾನೇ? ಅಡುಗೆ ಮಾಡಿದ್ದಾರೆ, ಹೇಳೋ ಯಾಕೆ? ಅಯ್ಯೋ ಯಾವುದಕ್ಕೂ ನೀನು ಸ್ವಲ್ಪ ಆ ಕಡೆ ಬಂದು ಮಾತಾಡು. ಏನೋ ವಿಷಯ? ನೀನು ಆ ಕಡೆ ಬಂದು ಮಾತಾಡು, ಹೇಳ್ತೀನಿ. ಹಾಂ, ಈಗ ಹೇಳ. ಬ್ರೋ, ಸ್ವಲ್ಪದ್ರಲ್ಲಿ ತಗಲಾಕೂತಿದ್ದೆ. ನನ್ನ ಪುಣ್ಯ ಎಸ್ಕೇಪ್ ಆದೆ. ಇಲ್ಲದೆ ಇದ್ದಿದ್ರೆ ಒಂದು ದೊಡ್ಡ ಮಹಾಯುದ್ಧನೇ ಆಗ್ಬಿಟ್ಟಿರೋದು. ಏಯ್, ಒಳ್ಳೆ ವೆಬ್ ಸೀರೀಸ್ ಥರ ಕತೆ ಹೇಳ್ಬೇಡ ಕಣ, ಶಾರ್ಟ್ ಫಿಲ್ಮ್ ಥರ ಶಾರ್ಟಾಗಿ ಹೇಳ. ಅದೇ ನೀನು ಕೊಟ್ಟಿದ್ಯಲ್ಲ ದುಡ್ಡು, ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಟಿದ್ನ. ನಾನು ಕರ್ಮಕ್ಕೆ ಸಿಂಚನ ನೋಡ್ಬಿಟ್ಲು. ಲಕ್ಷ್ಮೀ ನಿವಾಸ ಲಕ್ಷ್ಮೀ